ಅಂದ್ರೆ ನಾವು ಹುಟ್ಟೋದಕ್ಕಿಂತ ಮುಂಚೆಕ್ಕಿರಲಿಲ್ಲ, ಅದು ನಾವು ನಾಳೆ ಇರೋದಿಲ್ಲ. ಅದು ಬರೀ ಒಂದು ಜಸ್ಟ್ ನಿಮಗೆಲ್ಲ ಗೊತ್ತಿರಲಿ, ನಮ್ಮ ಮೊಬೈಲ್ಗಳು ಕೆಲಸ ಮಾಡ್ಬೇಕಾದ್ರೆ ನಿನ್ನ ಕೈಯಾಗ 60,000 ರೂಪಾಯ್ದೈತು, 1 ಕೋಟಿ ರೂಪಾಯಿ ಇದು 1 ಲಕ್ಷ ರೂಪಾಯ್ದೈತು, ಅದಕ್ಕೆ ಸಂಬಂಧ ಇಲ್ಲ. ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅಂದರೆ ಕೈಯಾಗ 8 ರೂಪಾಯಿ ರೊಕ್ಕ ಸಟ್ಟಿದ್ರೂ ಕೆಲಸ ಮಾಡೋಂಗಿಲ್ಲ. ನಿನ್ನ ನೆಟ್ವರ್ಕ್ ಬರಲಾರ್ದಂಥ ಜಾಗದೊಳಗೆ ಪರಮಾತ್ಮ ತನ್ನ ಪವರನ್ನು ಸೃಷ್ಟಿ ಮಾಡ್ಯಾನ. ಇದು ಜಗತ್ತಿನ ನಿಯಮ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಟವರ್ ಯಾವಾಗಾರ ಒಮ್ಮೆ ಕೈ ಕೊಡ್ತಾವ, ಭಗವಂತನ ಪವರ್ ಕಮ್ಮಿ ಕೊಡೋಂಗಿಲ್ಲ. ನಮ್ಮ ಕರೆಂಟ್ ಯಾವಾಗಾರ ಒಮ್ಮೆ ಕೈ ಕೊಡ್ತಾವ, ಭಗವಂತನ ಸೂರ್ಯ ಅನ್ನುವಂಥ ಕರೆಂಟ್ ಯಾವಾಗಾರ ಕೈ ಕೊಟ್ಟೈತೆ ನಮ್ಮ. ಅದಕ್ಕೆ ದೇವ್ರು ಏನು ಕೊಟ್ಟಾನಂತ ಭಾಳ ಮಂದಿ ವಿಚಾರ ಮಾಡ್ತಾರಲ್ಲ, ದೇವ್ರು ಏನು ಕೊಟ್ಟಾನಂತ ವಿಚಾರ ಮಾಡ್ಕೊಳ್ಳೋರು ಒಂದು ಸಲ ನನಗಿಂತ ಕೆಳಮಟ್ಟದಾಗಿದ್ದವ್ರು ನೋಡ್ಕೋಬೇಕು. ನೀವು ಹಾಸ್ಪಿಟಲಿಗೆ ಹೋಗ್ರಿ, ಹಾಸ್ಪಿಟಲ್ನಾಗ ಹೋಗಿ ಎಷ್ಟೋ ಮಂದಿ ಕಣ್ಣು ಕಳ್ಕೊಂಡವ್ರು ಅದಾರ, ಎಷ್ಟೋ ಮಂದಿ ಕಾಲು ಕಳ್ಕೊಂಡವ್ರು ಅದಾರ, ಎಷ್ಟೋ ಮಂದಿ ಕಿಡ್ನಿ ಕಳ್ಕೊಂಡವ್ರು ಅದಾರ, ರಕ್ತ ತೆಗೆಸ್ಕೊಂತಾರ, ರಕ್ತ ಹಾಕಿಸ್ಕೊಂತಾರ. ಎಷ್ಟೋ ಮಂದಿ ಮೃತ್ಯು ಶಯನದೊಳಗೆ ಶಯನಾಗಾರದೊಳಗೆ ಮಕ್ಕೊಂಡಾರ, ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡಾಕತ್ತಾರ. ಇಷ್ಟೆಲ್ಲರ ಮಧ್ಯದೊಳಗೆ ಹೊಳಿ ದಂಡಿ ಒಳಗೆ ವೀರಭದ್ರೇಶ್ವರನ ಗುಡಿ ಟೈಮ್ದೊಳಗೆ ಈ ಗುಡಿ ಮುಂದೆ ಕುತ್ಕೊಂಡು ಮನಕ್ವಾಡ ಸ್ವಾಮಿಗಳು ಹೇಳುವಂಥ ಪ್ರವಚನದ 2 ನುಡಿಗಳನ್ನು ಹೇಳೋದಕ್ಕೆ ನಮಗೆ ಅವಕಾಶ ಕೊಟ್ಟಾನಂತ ತಿಳ್ಕೊಂಡ್ಬಿಟ್ರೆ ನಿಮ್ಮಂಥ ಸುಖಿಗಳು ಜಗತ್ತಿನಾಗ ಇನ್ಯಾರೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೇ ಭಗವಂತನ ಲೀಲಾ ವಿಲಾಸ. ನಿತ್ಯವಲ್ಲದ ಸಂಸಾರ ಇದು, ನಿತ್ಯ ಅಲ್ಲ. ಯಾವುದಕ್ಕೆ ನಾವು ನಿತ್ಯ ಅಂತ ತಿಳ್ಕೊಂಡಿವಿ, ನಾವು ಫೋಟೋ ಕ್ಲಾಪ್ ಮಾಡ್ತೀವಿ. ಫೋಟೋಗ್ರಾಫರ್ 3 ಮಂದಿ ಕುಂತಾರೆ, ಇವ್ರು ಫೋಟೋ ಹೊಡಿತಾರೆ. ಈ ಫೋಟೋ ಹೊಡಿಯುವಂಥ ಶರೀರ ಕಾಯಂ ಇರ್ತೈತೆ ಅಂತ ಮಾಡ್ರಿ ಏನು ನೀವು? ಇದು ನಿತ್ಯವಲ್ಲದ ಸಂಸಾರ. ಇದು ಒಂದು ದಿವಸ ಹೋಗೋದ. ಯಾವುದು ಹೊಕ್ಕೈತಿ ಅದು ಕಣ್ಣಿಗೆ ಕಾಣ್ತೈತಿ, ಯಾವುದು ಇರ್ತೈತಿ ಅದು ಕಣ್ಣಿಗೆ ಕಾಣಂಗಿಲ್ಲ. ಇದನ್ನ ತಲೆಗೆ ಇಟ್ಕೋಬೇಕು ನೀವೆಲ್ಲ, ಹೌದಿಲ್ರಿ? ಅದು ಯಾವುದು ಹೊಕ್ಕೈತಿ ಇದು ಕಣ್ಣಿಗೆ ಕಾಣಕತ್ತೈತಿ, ಇದು ಅಸುಟ್ಟಿ ಅಜ್ಜರಿಗೆ ಅವ್ರಿಗೆ ಗೊತ್ತಾಕೈತಿ. ಇದು ಹೊಕ್ಕೈತಿ, ಇದು ಕಣ್ಣಿಗೆ ಕಾಣಕತ್ತೈತಿ. ಯಾವುದು ಹೋಗಂಗಿಲ್ಲಲ್ಲ ಅದು ಯಾವತ್ತು ಕಣ್ಣಿಗೆ ಕಾಣಂಗಿಲ್ಲ. ಆತ್ಮ ನಮ್ಮ ಕಣ್ಣಿಗೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ಏನು ಮಾಡಕತ್ತೀವಿ, ಕಣ್ಣಿಗೆ ಕಾಣೋದು ಅಷ್ಟೇ ಸತ್ಯ ಅಂತ ತಿಳ್ಕೊಂಡಿವಿ. ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದೊಂದು ಏನೈತಲ್ಲ, ಅದನ್ನು ಪ್ರೀತಿ ಮಾಡೋಕ್ಕೆ ಬಂದವರೇ ಹೊರತಾಗಿ ಅದು ನಾನಾಗಬೇಕೇ ಹೊರತಾಗಿ ಬರೀ ದೇಹ ನಾನಲ್ಲ, ಬರೀ ಮನೆ ನಂದಲ್ಲ, ಸಂಸಾರ ನಂದಲ್ಲ. ಕೆಲವು ಮಂದಿ ಸಂಸಾರದಾಗ ಇಷ್ಟು ಬ್ಯುಸಿ ಆಗಿಬಿಟ್ಟಾರ. ಸಂಸಾರ ಅಂದ್ರೆ ಕೇವಲ ಮನೆಯಾಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಅಷ್ಟಂತ ತಿಳ್ಕೊಬೇಡ್ರಿ, ಜಗತ್ತನ್ನೋದ ಸಂಸಾರ. ಈ ಸಂಸಾರದೊಳಗೆ ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತ್ತಲ್ಲ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಶಿರಿ ಎಂಬುವುದೊಂದು ಸಂತೆಯ ಮಂದೆ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ ಶಿರಿ ಎಂಬುವುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಲೋ ಮಾತು ಹೇಳ್ತಾರೆ ನೋಡ್ರಿ. ಸಂಸಾರ ಎಂಬುದು ಗಾಳಿಗೆ ಹಚ್ಚಿರುವಂಥ ದೀಪ ಇದ್ದಂಗೆ. ಗಾಳಿಯಾಗ ಹಚ್ಚಿಟ್ಟು ದೀಪ ನೋಡ್ರಿ ನೀವು, ಭಾಳ ದಿನ ಮಟ್ಟ ಇರ್ತದೆ ಅನ್ನೋದು ಇರಂಗಿಲ್ಲ. ಇವತ್ತು ಹಿಂಗೆ ಇರ್ತದೆ, ನಾಳೆ ಹಂಗಿರ್ತದೆ. ಹಾಗಾಗಿ ಇವತ್ತು ಸಂತೆ ನಡೆದೈತಿ ನಿಮ್ಮದು. ನಿಮ್ಮೂರು ಸಂತಿನ ಇವ ಸಂತೆ ಮಾಡಿಟ್ಟು ಬಂದಿರಲಿಲ್ಲ. ಸಂತ್ಯಾಗ ನೋಡ್ರಿ ನೀವು, 1 ತಾಸ್ನಾಗ ಎಲ್ಲ ಮಂದಿ ಕೂಡಿರ್ತದೆ, 1 ತಾಸ್ನಾಗ ಎಲ್ಲವೂ ಬಟಾ ಬೈಲೆ ಆಗಿಬಿಡ್ತದೆ. ಸಂತ್ಯಾಗ ಮಂದಿ ಕೂಡಿ ಸಂತ್ಯಾಗ ಮಂದಿ ಕರಗದಂಗೆ ಹೆಂಗೆ ಕರಗಿ ಹೋಗ್ತೈತಲ್ಲ, ಹಂಗೆ ಸಂಸಾರವೆಂಬುವುದೊಂದು ಗಾಳಿಯ ಸುಡರು, ಸಿರಿ ಎಂಬುವುದೊಂದು ಸಂತೆಯ ಮಂದೆ ಕಂಡಯ್ಯ. ಸಿರಿ ಅನ್ನುವಂಥದ್ದು ಸಂತೆಯಾಗಿರುವಂಥ ಮಂದಿ ಇದ್ದಂಗೆ, ಯಾವಾಗ ಹೊಕ್ಕೈತಿ ಯಾವಾಗ ಬಿಡ್ತದೆ ಹೇಳೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯೊಳಗೆ ನಾವೇನು ವಿಚಾರ ಮಾಡ್ಕೋಬೇಕು, ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತ್ತಲ್ಲ. ಇದು ನಿತ್ಯ ಅಲ್ಲ. ಅನಿತ್ಯಾನಿ ಶರೀರಾಣಿ ವಿಭುಹೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯವಾಗಿರುವಂಥ ಶರೀರ ಇವತ್ತು ಭಾಳ ಚಂದ ಕಾಣಕತ್ತದ. ಮತ್ತು ಇನ್ನೊಂದಿಷ್ಟು ದಿವಸ ಬಿಟ್ಟು ನೋಡ್ರಿ, ನಿಮ್ಮ ಮಕ್ಕ ನೀವೇ ನೋಡ್ಕೊಳಕ್ಕಾಗೋದಿಲ್ಲ, ಹಂಗಾಗ್ತದೆ ಶರೀರ. ದಿವಸನೂ ಸಹಿತ ಸಣ್ಣದಿದ್ದು ದೊಡ್ಡದಾಗೋದು, ದೊಡ್ಡದಾಗಿದ್ದು ಮತ್ತೊಟ್ಟು ದೊಡ್ಡದಾಗೋದು, ದೊಡ್ಡದಾಗಿಂದ ಮುದುಕರಾದ ಮೇಲೆ ತಲೆಯಾಗಿನ ಕೂದಲು ಹೋಗೋದು, ಬಾಯಾಗಿನ ಹಲ್ಲು ಹೋಗೋದು, ಕಣ್ಣು ಮಂದಾಗುವ. ಇದು ಜಗತ್ತಿನ ನೇಮದ. ಆದ್ರೆ ನಾವೇನು ಮಾಡ್ತೀವಿ, ಹಲ್ಲು ಹೋದ ಕೂಡಲೇ ಹಲ್ಲು ಸಟ್ಟು ಹಾಕ್ಕೊಂಡು ಬರ್ತೀವಿ, ತಲೆಯಾಗಿನ ಕೂದಲ ಬೆಳ್ಳಗಾದ ಕೂಡಲೇ ಕರೆಯೋದು ಒಂದು ಹೇರ್ ಡ್ರೈ ತೊಗೊಂಡು ಬಂದು ಹೇರ್ ಡ್ರೈ ಹಚ್ಕೊಂಡು ಬರ್ತೀವಿ, ಕಣ್ಣು ಏನಾದ ಕೂಡಲೇ ಚಸ್ಮಾ ಹಾಕ್ಕೊಂಡು ಬರ್ತೀವಿ. ಅವ 3 ಆಪ್ಷನ್ ಕೊಟ್ಟಾನ ಭಗವಂತ. ಈ ಫೋಟೋ ಹೊಡಿಬೇಕಾದವ ನೋಡ್ರಿ, ಮೊದಲು ಅಂತಿದ್ರು 1 2 3 ಅಂದಮೇಲೆ ಹಿಂಗೆ ಕರೆಕ್ಟ್ ನಿಂತಿದ್ರೆ ಕ್ಯಾಪ್ಚರ್ ಮಾಡ್ತಿದ್ದ ಅವ, ಹೌದಲ್ರಿ ಗೌಡ್ರಿ? ಮೊದಲು ಫೋಟೋ ಹೊಡೆಯೋರು ಹಂಗಿದ್ರು. ಈಗೆಲ್ಲ ಡಿಜಿಟಲ್ ಬಂದವ, ಅವ್ರು ನಿಮ್ಮ ಆ ಕಡೆ ಈ ಕಡೆ ನೋಡಿದ್ರಾಗ ಕ್ಲಿಕ್ ಮಾಡಿರ್ತಾರೆ ಅವ್ರು. ಈಗಿನ ಫೋಟೋ ಬೇರೆ ನಾ ಹೇಳೋದು. ಮೊದಲು ಫೋಟೋಗ್ರಾಫರ್ ಹೆಂಗಿದ್ರು ಅಂದ್ರೆ 1 2 3 ರೆಡಿ ಅಂತ ಅಂದಾಗ ಚಂದ ಇರ್ಬೇಕು. ಆ ರೆಡಿ ಅನ್ನೋದ್ರಾಗನೇ ಏನೋ ತಿದ್ಕೋಬೇಕು ಅಟ್ಟ. ಮತ್ತು ರೆಡಿ ಅಂದಮೇಲೆ ನಾವು ಏನಾರು ಮಾಡೋಕೆ ಹೋದ್ರೆ ಹೆಂಗೆ ಇರ್ತಿದ್ರು ಹಂಗೆ ಬರ್ತಿದ್ವು ಅವು ಫೋಟೋ. ಹೆಂಗೆ ಇದ್ದಿದ್ದು ಹಂಗೆ ಬರ್ತಾವಲ್ಲ, ಹಂಗೆ ಪರಮಾತ್ಮ ಯೌವನ ಬಾಲ್ಯ ಯೌವನ ವೃದ್ಧಾಪ್ಯ ಇವು 3 ಕ್ಲಿಕ್ ಅವನು. ಅವ 3 ಸಲ ಹೇಳ್ತಾನೆ. ಯೌವನ ಬಾಲ್ಯ ಬಂದೈತಿ 1ನೇ ಕ್ಲಿಪ್, 1 ಬಾಲ್ಯ ಬಂತಲ್ಲೇ, 2 ಯೌವನ, 3 ವೃದ್ಧಾಪ್ಯ. ಅವ ಬಂದು ಇನ್ನೇನು ಸಾವು ಅನ್ನುವಂಥದ್ದು ರೆಡಿ ಅಂತ ಬಂದಾಗ ನೀ ಹೆಂಗೆ ಜೀವನ ಮಾಡಿರ್ತಿದ್ದಿ ಹಂಗೆ ಫೋಟೋ ಬರ್ತವೆ ಹೊರತಾಗಿ ಅದನ್ನು ಬಿಟ್ಟು ಹೆಂಗಾರ ಮಾಡೋಕೆ ಹೋದ್ವಿ ಅಂದ್ರೆ ಮತ್ತು ಚಲೋ ಇದ್ದಿದ್ದು ಫೋಟೋ ಅಟ್ಟ ಮನೆಯಾಗ ಹಾಕೋತಾರೆ ಮಂದಿ. ಎಂತೆಂಥವ್ರು ಫೋಟೋ ಹಾಕೋತಾರೆ ಅಂತ ಮಾಡ್ರಿ ನೀವು. ನಿಮ್ದ ಬರೀ ನಿಮ್ಮ ಮುಖಾನ ನಿಮ್ದ ಫೋಟೋ
ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಅತ್ತಾಗಿತ್ತಾಗಾದ್ರೆ ನಿಮ್ಮ ಫೋಟೋ ನೀವು ಇಟ್ಕೊಳಂಗೆ ಡಿಲೀಟ್ ಮಾಡ್ತೀರಿ ನೀವು, ಮತ್ತೊಬ್ಬರು ಏನು ನೋಡ್ತಾರೆ? ನಿಮ್ಮ ಫೋಟೋ ನೀವೇ ನೋಡೋಕ್ಕಾಗೋದಿಲ್ಲ. ನಿಮ್ಮ ಫೋಟೋ ನಿಮ್ಗೆ ನೋಡೋಕ್ಕಾಗೋದಿಲ್ಲ, ಇನ್ನು ಮತ್ತೊಬ್ಬರು ನಮ್ಮ ಫೋಟೋ ಹೆಂಗೆ ನೋಡೋಕ್ಕಾಗ್ತದೆ? ಹಾಗಾದರೆ ಈ ಫೋಟೋ ಚೆಂದ ಬರಬೇಕಾದ್ರೆ ನಾವು ಅಂದ್ಕೊಳ್ಳೋದು ಚೆಂದ ಮೇಕಪ್ ಮಾಡ್ಕೊಂಡು ಚಲೋ ಡ್ರೆಸ್ ಹಾಕ್ಕೊಂಡು ತಗೊಳ್ಳೋ ಫೋಟೋ ಬೇರೆ. ಚಲೋ ಜೀವನ ಮಾಡಿಕೊಂಡು ನಿತ್ಯವಲ್ಲದ ಸಂಸಾರವನ್ನು ಬಿಟ್ಟು ಈ ಸಂಸಾರದ ಜಂಜಡವನ್ನು ದೂರ ಮಾಡಿಕೊಂಡು ಇರಬೇಕು. ಇರಲಾರ್ದಂಗೆ ಇರಬೇಕು, ಇದ್ದಂಗೆ ಇರೋದಲ್ಲ. ಅದ್ರಾಗ ಭಾಳ ಮಂದಿ ಹೆಂಗಿರಬೇಕು ಅಂತಂದ್ರೆ ಕೆಸರಿನಲ್ಲಿ ಕಮಲ, ಕೆಸರಿನೊಳಗೆ ಕಮಲ ಇರ್ತದೆ, ಮೈಗೆ ಅಂಟ್ಕೊಳ್ಳಾರ್ದಂಗೆ ಇರ್ತದೆ. ಕೆಸರಿನೊಳಗೆ ಕಮಲ ಇರ್ತದೆ, ಮೈಗೆ ಅಂಟ್ಕೊಳ್ಳಾರ್ದಂಗೆ ಇರ್ತದೆ. ಕೆಸರು ಬಂದರೆ ದಾಟಿ ಹೋಗುವುದು ಶರಣತನ. ಕೆಸರು ಬಂದರೆ ದಾಟಿ ಹೋಗೋದೇನೈತಲ್ಲ ಅದು ಶರಣತನ. ಕೆಸರಾಟಕ್ಕಿಳಿಯುವುದು ಅದು ಹುಂಬತನ. ಕೆಸರಿನೊಳಗೆ ಕಮಲ ಬೆಳೆಯುವುದು ಇದು ಶರಣತನ. ಹೇಗೆ ಕೆಸರಿನ ಮಧ್ಯದೊಳಗೆ ಒಂದಿಷ್ಟು ಕೆಸರಿನೊಳಗಿದ್ರೂ ಸಹಿತ ಮೈಗೆ ಅಂಟ್ಕೊಳ್ಳಾರ್ದಂಗೆ ಹೇಗೆ ಅದು ಇರ್ತದೆ, ಹಂಗೆ ಸಂಸಾರದೊಳಗೆ ನಾವು ಸಹಿತ ಇರಬೇಕು, ಇದ್ದರೂ ಇಲ್ಲಾರ್ದಂಗೆ ಇರಬೇಕು. ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ ಗುಹೇಶ್ವರನ ಹಚ್ಚಿದ ಕಿಚ್ಚು. ಗುಹೇಶ್ವರನ ಹಚ್ಚಿದ ಕಿಚ್ಚು ಅಂದ್ರೇನು? ಅವೊಂದು ಕಿಚ್ಚು ಹಚ್ಚಿ ಕೈಬಿಟ್ಟಾನ, ಆಶೆ ಅನ್ನುವಂಥ ಕಿಚ್ಚ. ಹೊತ್ತಿಕ್ಕಲುಂಟು ಅಟ್ಟುಣಲಕ್ಕಿಲ್ಲ. ಹೊತ್ತಂದ್ರೆ ಬರೀ ಗಳಿಸೋದ್ರಾಗನ ಹೊಂಟಿವಿ ಅಟ್ಟ. ಹೊತ್ತಿಕ್ಕಲುಂಟು ಅಂದ್ರೇನು? ಅಲ್ಲಿ ಹೋದ್ನೆ ಇವತ್ತು ಅದನ್ನು ಏನು ದುಡ್ಕೊಂಬರ್ಬೇಕು, ಇಲ್ಲಿ ಹೋದ್ನೆ ಇದಕ್ಕೇನು ದುಡ್ಕೊಂಬರ್ಬೇಕು, ಮತ್ತು ಮುಂದಿನ ಪೀಳಿಗೆಗೆ ಹೆಂಗೆ ರೆಡಿ ಮಾಡಿಡಬೇಕು. ನಿಂದಟ್ಟು ವಿಚಾರ ಮಾಡು ಮರೆಯ. ಏನು ಮುಂದೆ ಹುಟ್ಟು ಮಕ್ಕಳು ಅಪ್ಪಂಗಾಗಿನ ಹುಡ್ತಾವ, ಅವ ಅಂಗವಿಕಲಾಗೆ ಹುಡ್ತಾವ ಅನ್ನಂಗೆ ನಾವು ಮಾಡ್ಕೊಂಡ್ಬಿಟ್ರೆ ಮುಂದಿನ ಮಕ್ಕಳು ಏನು ಮಾಡ್ತಾವ ಅನ್ನೋ ನಮ್ಗೆ ಗೊತ್ತಿರ್ತದೆ. ಭಗವಂತೆಲ್ಲ ವಿಚಾರ ಮಾಡ್ತಿರ್ತಾನೆ ಅಂತ ಹೇಳ್ತಾನವ. ಆದರೆ ನಾವೇನು ಮಾಡ್ತೀವಿ, ಮುಂದೆ ಹುಟ್ಟುವಂಥ ಎಲ್ಲ ಮಕ್ಕಳು ಅವು ಅಂಗವಿಕಲಾಗೆ ಹುಡ್ತಾವ, ಅವಕ್ಕೆ ದುಡಿಯೋಕ್ಕಾಕತ್ತ ಇಲ್ಲೋ, ಅವಕ್ಕೆ ನಾವೇ ದುಡಿದಿಡಬೇಕು, ಎಲ್ಲ ದುಡಿದಿಟ್ಟಿಟ್ಟಿಟ್ಟಿಟ್ಟು ಅವ್ರಿಗೆ ಎಲ್ಲ ಮಾಡ್ಬೇಕಂತ ದುಡಿದ್ರಾಗನ ಹೊಂಟಿಯಲ್ಲಪ್ಪ. ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಇದೀ 3 ಸಾಲ್ಯಾಗ ಬದುಕಿನ ನಿರ್ವಾಣವನ್ನು ತಿಳಿಸ್ತಾರೆ ಅಲ್ಲಮ್ಮ ಪ್ರಭುದೇವರು. ಅದಕ್ಕೆ ಅವರು ದೊಡ್ಡವರಾದರು, ಅದಕ್ಕೆ ಶೂನ್ಯ ಪೀಠದ ಒಡೆಯರಾದರು. 3 ಲೈನ್ನೊಳಗೆ ಇಡೀ ಮಾತನ್ನು ಹೇಳ್ತಾರೆ. ವೃಥಾ ಹೋಯಿತಲ್ಲ ಗುಹೇಶ್ವರನ ಹಚ್ಚಿದ ಕಿಚ್ಚು. ನೋಡ್ರಿ ನೀವು ಎಷ್ಟು ಮಂದಿ ಅದಾರ ಬರೀ ಆಶೆದೊಳಗೆ ಬಿದ್ದಾರೆ. ಒಂದು ಪಡ್ಕೊತಾರೆ, ಏನೋ ಒಂದು ಆಸೆ ಪಟ್ಟು ಒಂದು ಪಡ್ಕೊತಾರೆ ಅಂತ ತಿಳ್ಕೊಡ್ರಿ. ಒಂದೇನೋ ಮೊಬೈಲ್ ಬೇಕು, ಮೊಬೈಲ್ ತೊಗೊಂಡ್ರಿಪ್ಪ, ಸುಖ ಸಿಗ್ತಾನೆ ನಿಮಗೆ? ಸುಖ ಸಿಗ್ತಾ ಇಲ್ರಿ. ನಮ್ಮ ಮನೆಗೆ ಟಿವಿ ಬೇಕು, ಟಿವಿ ಬಂತು ನಿಮ್ಮ ಮನೆಗೆ ಪಟ್ನ, ಸುಖ ಸಿಗ್ತಾನೆ ನಿಮಗೆ? ಸುಖ ಸಿಗೋದಿಲ್ಲ. ಒಂದು ಮನೆ ಆದ್ರೆ ಭಾಳ ಚಲೋ ಇದ್ದೀನಿ ರೀ ನಾನು, ಮನೆ ಆದ್ರೆ ಭಾಳ ಚಲೋ ಇತ್ತು. 3 ಅಂತಸ್ತಿನ ಮನೆನ ಆತ, 4 ಬೆಡ್ರೂಮ್ ಕಟ್ಕೊಂಡೆ, ಚಲೋ ಮ್ಯಾಟ್ ಹಾಕ್ಕೊಂಡೆ, ಚಲೋ ಬೆಡ್ ಹಾಕ್ಕೊಂಡೆ, ನಿದ್ದೆ ಹತ್ಬೇಕಲ್ಲ ಅದ್ರಾಗ. ಎಷ್ಟು ದೊಡ್ಡ ಮನೆ ಕಟ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದ್ರಾಗ ಹೆಂಗೆ ಮಕ್ಕೋತೀವಿ, ಎಷ್ಟು ಚಂದ ಮಕ್ಕೊಂಡು ನಿದ್ದೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಒಬ್ಬವ ರೊಕ್ಕ ಭಾಳ ಐತೆ ಅಂತ ತಿಳ್ಕೊಂಡು ಬಂಗಾರದ ಮಂಚ ಮಾಡಿಸ್ಕೊಂಡಿದ್ದವ. ರೊಕ್ಕ ಭಾಳ ಐತೆ ಅಂತೇಳಿ ಬಂಗಾರದ ಮಂಚ ಮಾಡಿಸ್ಕೊಂಡಾನ. ಬಂಗಾರದ ಮಂಚ ಮಾಡಿಸ್ಕೊಂಡು ಮಂಚನ ಬಂಗಾರದ್ದು ಐತಂದ್ರೆ ಮತ್ತು ಅದ್ರ ಮೇಲೆ ಬೆಡ್ ಅಂತ ತಂದು ಹಾಕಿರ್ಬೇಕು, ಲೆಕ್ಕ ಹಾಕೋರು ನೀವು ಅಟ್ಟ. ಚಲೋ ಬೆಡ್ ಹಾಕ್ಯಾನ, ಮಂಚ ಹಾಕ್ಯಾನ. ರಾತ್ರಿ ಹೋಗಿ ಬಂಗಾರದ ಮಂಚದ ಮೇಲೆ ಮಕ್ಕೋಬೇಕಂತ ಫೀಲಿಂಗ್ ತೊಗೊಂಡು ಹೋಗಿ 10 ಗಂಟೆಗೆ ಅಂಗಡಿ ಕದ ಹಾಕ್ಕೊಂಡು ಬಂದು ಮಕ್ಕೊಂಡು ಕೂಡಲೇನ ಅವಂಗೆ ಈ ಕಡೆ ಹೊಳ್ಯಾಡಿದ, ಆ ಕಡೆ ಹೊಳ್ಯಾಡಿದ, ಇಡೀ ಬೆಡ್ ತುಂಬ ತಿರುಗಾಡಿದ. ನೋಡಿ ಟೈಮ್ ನೋಡ್ತಾನೆ, ನೆಶಿನ 4 ಗಂಟೆ ಆಗೈತಿ, ನಿದ್ದಿನ ಹತ್ತುವಲ್. ನಿದ್ದೆ ಹತ್ತಲಾರ್ದಕ್ಕೆ ಅವ ಅಂದ, ಬಂಗಾರದ ಮಂಚ ತೊಗೊಂಡು ಬಂದ್ರೂ ನಿದ್ದೆ ಹತ್ತುವಲ್ಲ ನನಗೆ ಅಂತ ತಿಳ್ಕೊಂಡು ಭಾಳ ಮನ್ಸಿಗೆ ನೋವು ಆತು. ಹಂಗೆ ಹಿಂಗೆ ಒದ್ದಾಡಿ 6 ಗಂಟೆ ಆಯ್ತು ಎದ್ದ. ಬಂಗಾರದ ಮಂಚ ಒರ್ಸಾಕಂತ ಒಬ್ಬ ಆಳ ಮಗನ ಇಟ್ಕೊಂಡಿದ್ದವ, ಮತ್ತೊಂದು ಸ್ವಚ್ಛ ಮಾಡೋಕ್ಕೆ ಬೇಕಲ್ಲ. ಅವ ಆಳ ಮಗ ಹೆಂಗಂದ್ರೆ ರಾತ್ರಿ ಫುಲ್ ನಿದ್ದೆ ಹೊಡೆದ ಬರ್ತಿದ್ದವ. ಮಂಚ ಒರೆಸ್ಕೊಂತ ಈ ಕಡೆಯಿಂದ ಹಿಂಗೆ ಒರೆಸ್ಕೊಂತ ಹಿಂಗೆ ಬರೋದ್ರಾಗನ ಆ ಮಂಚದ ಮೇಲಿನ ಹಿಂಗೆ ಹಣಿ ಹಚ್ಚವಂತ ಅಲ್ಲೇ ನಿದ್ದೆ ಹತ್ತದಂತ ಅವಂಗೆ. ಯಾರಿಗೆ ಅಣ್ಣಾರು? ಯಾರಿಗೆ ರೀ? ಆಳ ಮಗಗೆ. ಬಂಗಾರದ ಮಂಚ ತಂದು ಸಾಹುಕಾರ 6 ಮಟ್ಟ ಒದ್ದಾಡ್ಯಾನ ಅದ್ರ ಮೇಲೆ ಮಕ್ಕೊಂಡು. ಇವ ಒರ್ಸಾಕ್ ಬಂದಾನ, ಒರೆಸ್ಕೊಂತ ಹಿಂಗೆ ಬರೋದ್ರಾಗನ ಅವ್ನು ನಿದ್ದೆ ಹತ್ತೈತಿ. ಅದನ್ನು ನೋಡಿ ಸಾಹುಕಾರಿಗೆ ಇಟ್ಟು ಹೊಟ್ಟೆ ಕಿಚ್ಚು ಬಿತ್ತು. ತಂದವಂಗೆ ನನಗೆ ನಿದ್ದೆ ಹತ್ತುವಲ್ಲು, ವರ್ಷವಂಗೆ ನಿದ್ದೆ ಹತ್ತಕತ್ತೈತಿ ನನ್ನ ಮಂಚದ ಮೇಲೆ, ಏನಂತ ತಾಕತ್ತದ ಅಂತ ತಿಳ್ಕೊಂಡು ವರ್ಷವಂಗೆ ಕೇಳಿದ. ಅಲ್ಲೋ ತಂದವಂಗೆ ಹತ್ತುವಲ್ಲು, ನೀವು ವರ್ಷವಂಗೆ ಹತ್ತಕತ್ತೈತಲ್ಲ ಅಂದಾಗ ಅವ ಹೇಳಿದಂತ, ಸಾಹುಕಾರ ನಿದ್ದೆ ಹತ್ತಬೇಕಾದ್ರೆ ಲಕ್ಷದಾಗ ಇಟ್ಕೊಂಡ್ರೆ ಹಿಂದೆ ಕುಂತವ್ರು ಮುಂದೆ ಕುಂತವ್ರು ಎಲ್ಲರೂ. ಅಜ್ಜರ ಸಾಹುಕಾರ ನಿದ್ದೆ ಹತ್ತಬೇಕಾದ್ರೆ ನಮ್ಮ ದೇಹದ ಬುಡಕ್ಕೆ ಎಂಥ ಮಂಚ ಐತಿ ಮುಖ್ಯ ಆಗೋದಿಲ್ಲ, ನಮ್ಮ ಬುಡಕ್ಕೆ ಎಂಥ ಬೆಡ್ ಐತಿ ಅದು ಮುಖ್ಯ ಆಗೋದಿಲ್ಲ. ತಲೆ ಬುಡಕ್ಕೆ ಇಟ್ಕೊಳ್ಳೋಕೆ ದಿಂಬಿಲ್ಲ ಅಂದ್ರೆ ನಡೀತೈತಿ ಸಾಹುಕಾರ. ದ್ವಂದ್ವ ಇಟ್ಕೊಂಡು ಮಕ್ಕೊಂಡ್ರೆ ಯಾರ ಅಪ್ಪಗೂ ನಿದ್ದೆ ಹತ್ತದಿಲ್ಲ ರೀ ಅಂದವ. ಚಪ್ಪಾಳಿ ಹೊಡೆದವ್ರು ಹುಟ್ರಿಗೆ ಗಪ್ಪ ನಿದ್ದೆ ಹತ್ತವ ನಿಮ್ಗೆ? ನೋಡ್ಬೇಕು ಆಟನ ಹಂಗೆ. ಏನು ನಮ್ಮ ಮಟ್ಟಕ್ಕರ ಬರ್ತಾವೆ ಅಜ್ಜಾರು ಒಟ್ಟು ನಿದ್ದಿನ ಹತ್ತವಲ್ರಿ ನಮಗೆ. ಅದಕ್ಕೆ ನಿದ್ದೆ ಹತ್ತಬೇಕಂದ್ರೆ ಒಳಗಿಂದೆಲ್ಲ ಬಿಡ್ಬೇಕದನ, ಬಿಟ್ಟು ಬರ್ಬೇಕದನ. ನಿತ್ಯವಲ್ಲದ ಸಂಸಾರ. ನೀನು ಹಣ ಗಳಿಸಿದ್ದೆ ಅಂದ್ರೆ ಟಿಜೂರಿಯಾಗ ಇಡ್ಬೇಕದನ. ಹಣ ಗಳಿಸಿದ್ದೆ ಅಂದ್ರೆ ಟಿಜೂರಿಯಾಗ ಇಡಬೇಕು, ಇಲ್ಲ ಬ್ಯಾಂಕ್ನಾಗ ಇರಬೇಕು, ಲಾಕರ್ನಾಗ ಇಡಬೇಕು.
ಅದನ್ನು ಭಾಳ ಮಂದಿ ತಲೆಗೆ ಇಟ್ಕೊಂಡು ಅಡ್ಡಾಡ್ತಾರೆ. ನನ್ನ ಹತ್ರ ಅಟ್ಟ ಐತಿ, ನನ್ನ ಹತ್ರ ಅಟ್ಟ ಐತಿ, ನನ್ನ ಹತ್ರ ಅಟ್ಟ ಐತಿ ಅಂತ. ನನ್ನ ಹತ್ರ ಅಟ್ಟ ಐತಿ, ನನ್ನ ಹತ್ರ ಅಟ್ಟ ಐತಿ ಅನ್ನೋ ಅಂಥವ್ರ ಮನೆಗೆ ಗುರುನಾನಕರು ಬಂದರು. ದೇಶ ಪರ್ಯಟನೆ ಮಾಡ್ಕೊತ ಹೊಂಟಿದ್ರು. ಹಿಂಗೆ ಹೋಗೋ ಟೈಮ್ದೊಳಗೆ ಅವ ಒಂದು 100 ಪಟ ಹಾರಿಸಿದ್ದ ತನ್ನ ಮನೆ ಮೇಲೆ. ಒಂದು 100 ಪಟ ಯಾಕೆ ಹಾರಿಸ್ಯಾನ ಅಂತ ಗುರುನಾನಕರು ಒಂದು ಮಾತು ಕೇಳಿ, ಸಿಖ್ ಧರ್ಮದ ಗುರುಗಳು ಅವ್ರಂತಾರೆ, ಪಟ ಯಾಕೆ ಹಾರಿಸಿ ಅಂದಾಗ ಅವ ಏನು ಅನ್ಬೇಕು, ಅಜ್ಜವ್ರ ಪಟ ಹಾರಿಸಿದ ಉದ್ದೇಶ, ನಾ ಎಷ್ಟು ದೊಡ್ಡ ಶ್ರೀಮಂತ ಅದೀನಿ ಅಂದ್ರೆ ಒಂದೊಂದು ಪಟಕ್ಕೆ 1 ಕೋಟಿ ಅಂತ ತಿಳ್ಕೊಡ್ರಿ, 100 ಪಟ ಹಾರಿಸಿನಿ, 100 ಕೋಟಿ ರೂಪಾಯಿ ನನ್ನ ಹತ್ರ ಐತ್ರಿ ಅಂದವ. ಎಷ್ಟು? ಒಂದು ಪಟಕ್ಕೆ 1 ಕೋಟಿ ಅಂಥದ್ದು 100 ಪಟ ಹಾರಿಸಿನಿ ಅಂದರೆ 100 ಕೋಟಿ ರೂಪಾಯಿ ನನ್ನ ಹತ್ರ ಐತಂತ ನಾನು ತಿಳ್ಸಾಕ 100 ಪಟ ಹಾರಿಸಿನ್ರಿ ಅಂದ. ಅವಾಗ ಅವ್ರಂತಾರೆ, ಇವಂಗೆ ರೊಕ್ಕದ ಭ್ರಮ ಹಿಡ್ದದ, ಇವನು ಭ್ರಮ ನಿರಸನ ಮಾಡ್ಬೇಕಂತ ತಿಳ್ಕೊಂಡು, ಹಂಗಂದ್ರೆ 100 ಪಟ ಹಾರಿಸಿ ಅಲ್ಪ ಮನ್ಯಾಗ ಏನೋ ಒಂದು ಸ್ವಲ್ಪ ಉಣ್ಣಕ್ಕೆ ಹಾಕ್ತೀನಂದ್ರೆ ಅವರು, ನಿಮ್ಮಂಥ ಗುರುಗಳು ಬರ್ತಾರಂದ್ರೆ ಉಣ್ಣಕ್ಕೆ ಹಾಕೋದಿಲ್ಲನ್ರಿ, ಬರ್ರಿಯಪ್ಪ ಮನೆ ಕರ್ಕೊಂಡು ಹೋಗ್ಬರ್ರಿ ಅಂತ ತಿಳ್ಕೊಂಡು ಮನೆ ಕರ್ಕೊಂಡ್ಬಂದ. ಮನೆ ಒಳಗೆ ಕೂತ್ಕೊಂಡು ಎಲ್ಲ ಪೂಜೆ ಪ್ರಸಾದ ಆದಮೇಲೆ ಎಷ್ಟು ಮಜಾ ಅದ. ಯಾವಾಗ ಮನೆ ಒಳಗೆ ಬಂದರು ಗುರುಗಳು, ಬಂದು ಪೂಜೆ ಮಾಡಿಕೊಂಡ್ರು, ಪ್ರಸಾದ ಮಾಡಿ ಹೋಗಬೇಕಾದಂಥ ಟೈಮ್ದೊಳಗೆ ಸಾಹುಕಾರಕ್ಕೆ ಜ್ಞಾನೋದಯ ಮಾಡಿಸ್ಬೇಕಾಗಿತ್ತಲ್ಲ. ಅವಾಗ ಅವ್ರಂತಾರೆ, ಒಬ್ಬನ ಕರೆದು ಹೇಳಿದ್ರೆ ಏನಾದರೂ ಟೈಮ್ ಕೆಲಸ ಚಲೋ ಬರ್ತದೆ ಅಂತ ತಿಳ್ಕೊಂಡು, ಹಾಂ ಹಂಗಂದ್ರೆ ಬರಲಿ ಅಪ್ಪ ನಾನು ಇನ್ನು ಅಂತ ಅಂದ್ರು ಅವ್ರು. ಆಯ್ತು ರೀ ಅಪ್ಪ ಅವ್ರು, ಹೊಕ್ಕಿರಂದ್ರೆ ಹೋಗಿ ಬರ್ರಿ ಅಪ್ಪ ಅವ್ರು, ನಮ್ಗೆ ಆಶೀರ್ವಾದ ಮಾಡಿ ಹೋಗ್ರಿ, ಇನ್ನೊಂದು 4 ಪಟ ಹೆಚ್ಚು ಮಾಡುವಂಗೆ ಆಶೀರ್ವಾದ ಮಾಡಿರಿ ಅಂದವ ಗುರುಗಳ ಹತ್ರ. ಈಗ 100 ಪಟ ಹಾರಿಸ್ಯಾನ, ಇನ್ನೂ 4 ಪಟ ಹೆಚ್ಚು ಮಾಡ್ಬೇಕಂತಾನ. ಹಿಂಗೆ ಅಂದಾಗ ಹೆಂಡತಿ ಮತ್ತು ಗಂಡ ಇಬ್ಬರು ಕೈ ಮುಕ್ಕೊಂಡು ಗುರುಗಳನ್ನ ಕಳ್ಸಾಕತ್ತಿದ್ರು. ಕಳಿಸುವಂಥ ಟೈಮ್ದೊಳಗೆ ಸ್ವಲ್ಪ ಮುಂದೆ ಹೋದ್ರು ಗುರುಗಳು. ಸ್ವಲ್ಪ ಮುಂದೆ ಹೋಗಿ ಆ ಗಂಡಕ್ಕೆ ಕರೆದ್ರಂತ, ನೀವೊಬ್ಬನ ಬಾಯಿಲ್ಲಿ ಅಂದಾಗ, ನಿಮಗೂ ಯಾರು ಇಬ್ಬರು ಕೂಡಿ ಕುಂತಾಗ ನೀವೊಬ್ಬನ ಬಾಯಿಲ್ಲ ಅಂತ ಕಿವ್ಯಾಗ ಏನು ಹೇಳಿ ಕಳಿಸಿಬಿಟ್ರೆ ಹೊಳ್ಳ ತಲೆಯಾಗ ಹುಳ ಬಿಟ್ಟಂಗೆ ಆಕತಿ. ಏನು ಹೇಳಿದ್ರು? ನನ್ನ ಬಗ್ಗೆ ಹೇಳಿದ್ರು, ನಮ್ಮ ಬಗ್ಗೆನೂ ಮಾತಾಡಿದ್ರು, ಏನು ಮಾತಾಡಿದ್ರು? ಹೀಗೆಲ್ಲ ನಮಗೆ ಭಯಂಕರ. ಯಾವ್ದಾರ ಒಂದು ಸ್ನೇಹ ಕೆಡಿಸ್ಬೇಕಂದ್ರೆ ಜೋರು ಹೇಳಿದ್ರೆ ಸ್ನೇಹ ಕೆಡೋದಿಲ್ಲ, ಕರೆದು ಕಿವ್ಯಾಗ ಹೇಳ್ರಿ ನೀವು, ಕೆಟ್ಟ ಹೊಕ್ಕೈತದ. ಅರ್ಥಕೈತದಿಲ್ಲ ನಾ ಹೇಳೋದು ನಿಮ್ಗೆ. ಕುಡ್ದು ಸತ್ರ ಇವು ಕಿವಿ ಕಡ್ದಿದ್ದು 100 ಮಂದಿ ಸಾಯಿಸ್ತಾವೆ. ಇವು ಕುಡ್ದವ ಒಬ್ಬನ ಸಾಯ್ತಾನ, ಇವು ಯಾರು ಕಿವಿ ಕಡ್ದ ಅಂತಂದ್ರೆ 100 ಮಂದಿ ತೊಗೊಂಡು ಹೊಕ್ಕನವ. ಹಿಂಗಂತ ನೋಡ್ರಿ ಅಂತ ಒಬ್ಬ ಸುದ್ದಿ ಅವನು ಬಿಟ್ಟನಂದ್ರೆ ಹಂಗೆ ಅವ ಹಂಗಂದ, ಇವ ಹಿಂಗಂದ, ಅವ ಹಂಗೆ ಮಾಡಿದ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಚಲೋ ಮಾತು ಹೇಳ್ಯಾನ, ನಿಂದಾ ಮಾಡೋದು ಎಷ್ಟು ತಪ್ಪು, ನಿಂದಾ ಕೇಳೋದು ಅಷ್ಟ ತಪ್ಪಂತ. ನಿಂದಾ ಯಾರು ಕೇಳ್ತಾರ ಅವ್ರ ಕಿವಿಯೊಳಗೆ ಕಾದ ಸೀಸ ಹಾಕ್ಬೇಕಂತ ಹೇಳ್ಯಾನವ. ಹೇಳೋರು ತಪ್ಪಲ್ಲ, ನೀ ಕೇಳ್ತಿ ಅಂದ್ರೆ ಹೇಳ್ತಾರೆ ಅವರು. ನೀ ಎಲ್ಲ ಕಡೆ ನನ್ನ ಡಸ್ಟ್ಬಿನ್ ಇದ್ದಂಗೆ ಅದಾವೆ, ನನ್ನ ಕಿವಿ ಯೂಸ್ ಮೇ ಅಂತ ತೊಗೊಂಡು ಬೋರ್ಡ್ ಹಾಕ್ಕೊಂಡು ಅಡ್ಡಾಡಿದ್ರೆ ಎಲ್ಲರೂ ಬಂದು ಕಸ ಹಾಕೋರು ಅದ್ರಾಗ. ಅದಕ್ಕೆ ಡಸ್ಟ್ಬಿನ್ ಆದಂಗೆ ಆಯಿತು ಅಂತಂದ್ರೆ ಎಲ್ಲರೂ ಕಿವಿಯಾಗಿ ಬಂದು ಕಸ ಹಾಕ್ತಾರೆ. ನಮ್ಮದು ಡಸ್ಟ್ಬಿನ್ ಅಲ್ರಿಪ್ಪ, ನಮ್ಮದು ಚಲೋ ಇರ್ತಕ್ಕಂಥ ಕಿವಿ, ಇದರೊಳಗೆ ಸದ್ಗುರು ವಚನವನ್ನು ಮಾತ್ರ ಹಾಕ್ಕೋತೀವಂತ ಎಲ್ಲ ಡಸ್ಟ್ಬಿನ್ ಆ ಕಡೆ ಇಟ್ಟು ಚಲೋ ವೀರಭದ್ರಪ್ಪನ ಜಾತ್ರೆ ಒಳಗೆ ಅವನ ಗುಡಿ ಪ್ರತಿಷ್ಠಾಪನದೊಳಗೆ ಒಳ್ಳೇದು ಹಾಕ್ಕೊಳಕ್ಕೆ ಬಂದೀವಲ್ಲ. ಇವು ಕಿಮ್ಮತ್ತಿನ ಕಿವಿನೇ ಹೊರತಾಗಿ ಹಂಗೆ ಹೊರಗೆ ಅಟ್ಟ ಕೂತ್ಕೊಂಡು ಹೋದ್ರೆ ಅವು ಕಿಮ್ಮತ್ತಿನ ಕಿವಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕೇಳಾಕಂತ ನೀನು ಬಂದು ಕುಂತೀರಿ. ಗಂಡಿಗೆ ಅಟ್ಟ ಕರೆದು ಹೇಳಿದ್ರು ಅವರು, ನೋಡಪ್ಪ ನನಗೆ ವಯಸ್ಸಾಯಿತು, ನಾನು ಯಾವಾಗಾರ ಅಂಗಿ ಹರಿದ್ರೆ, ನಂದು ಏನಾದರೂ ಲುಂಗಿ ಹರಿದ್ರೆ ನಾನು ಹೊಲ್ಕೊಳಕ್ಕಂತ ಒಂದು ಸಣ್ಣ ಸೂಜಿ ಇಟ್ಕೊಂಡೀನಿ. ಇನ್ನು ಮುಂದೆ ನಾನು ಹೋಗಿಬಿಟ್ಟೆ ಅಂತಂದ್ರೆ ಈ ಸೂಜಿ ಮ್ಯಾಗ ತರೋರು ಯಾರು ಅಂದ್ರೆ ಅವ್ರು. ಸೂಜಿ ಮ್ಯಾಗ ತರೋರು ಯಾರು? ಇಷ್ಟು ದಿವಸ ನಾನು ಕಾಯ್ಕೊಂಡು ಬಂದೈತಿದ್ದು ಸೂಜಿ. ಅದಕ್ಕೆ ನಾ ಏನೋ ಹೋಗಿಬಿಡ್ತೀನಪ್ಪ. ಮತ್ತು ಹೋಗ್ಬೇಕಾದಾಗ ಮ್ಯಾಗ ಹೋದ್ರೆ ನಾ ಸೂಜಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ನಾನು ಮತ್ತು ಮ್ಯಾಗ ಹೋಗಿರ್ತೀನಿ, ಮುಂದೆ ನೀನು ಬರಬೇಕಲ್ಲ, ಅಲ್ಲೇ ನೀ ಬರಬೇಕಾದ್ರೆ ಇದನ್ನು ತೊಗೊಂಬಾ ಅಂತ ಕೊಟ್ರೆ ಅವ್ನ ಕೈಯಾಗ. ಇದನ್ನು ತೊಗೊಂಡು ಯಪ್ಪ ಗುರುಗಳ ನೀವು ಇಟ್ಟು ಅಲ್ರಿ ಸೂಜಿ ತರೋಕ್ಕಾಗೋದಿಲ್ಲನ್ರಿಪ್ಪ, ನನಗೆ ತೊಗೊಂಬರ್ತೀನಿ ತೋರಿಪ್ಪ ಅಂತ ಇಸ್ಕೊಂಡು ಬಂತಿದ್ದು ಮಳ್ಳ. ಇಸ್ಕೊಂಡು ಬಂದು ಕೊಡ್ಲೇನೆ ಹೆಂಡತಿ ಅಂದ್ಲು, ಯಾಕೆ ರೀ ಗುರುಗಳು ನನ್ನ ಬಿಟ್ಟು ನಿನ್ನ ಯಾಕೆ ಕರೆದ ಅಂತ ಚಲೋ ಆತು ನೋಡಲ್ಲಿ. ಯಾಕೆ ನಿಮ್ಮನ್ನ ಆಟ ಯಾಕೆ ಕರೆದ್ರು? ಉಣಿಸಿದ್ದು ನಾ ಉಣಿಸೀನಿ, ಅಡುಗೆ ಮಾಡಿದ್ದು ನಾ ಮಾಡೀನಿ, ಕರ್ಕೊಂಬಂದಿದ್ದು ನೀವು ಕರ್ಕೊಂಬಂದಿರಿ ಅಟ್ಟ ಅಂದ್ಕೊಡೇನ. ಮತ್ತು ಅಡುಗೆ ಮನೆ ತಂಪಿದ್ರೆ ಉಳ್ಕಿದ್ದೆಲ್ಲ ತಂಪಿರ್ತೈತಿ. ಅವಾಗ ಹೆಂಡತಿ ಹೋದ್ರಿ ಭಾಳ ಮಾಡಿ ಮಾತು ಕೇಳಿದ್ವಿ, ಹಂಗೇನಿಲ್ಲ. ಎದಕ್ಕೆ ಕರೆದಿದ್ದಾರೆ ಅವರು? ಏನಿಲ್ಲ, ಗುರುಗಳು ವಯಸ್ಸಾಗೈತಂತ ಅವ್ರು ಒಂದು ಸೂಜಿ ಕೊಟ್ಟಾರ, ಅವ್ರೇನೋ ಹೋಗೋ ಪ್ರಸಂಗ ಬಂದೈತಿ, ಸೂಜಿ ಒಯ್ಯೋಕೆ ಆಗೋದಿಲ್ಲ, ನಾಳೆ ನೀವು ಬರ್ಬೇಕಾದ್ರೆ ಈ ಸೂಜಿ ತೊಗೊಂಬಾ ಅಂತ ತಿಳ್ಕೊಂಡು ಹೇಳಿಕೊಟ್ಟಾರ. ಇದನ್ನು ಬಿಟ್ಟರೆ ಬೇರೆ ಏನು ಹೇಳ್ಯಾರ. ಏನು ಹೇಳ್ಯಾರ ಅಂದ್ರೆ ಈ ಸೂಜಿನ ಮ್ಯಾಗ ಬರ್ಬೇಕಾದ್ರೆ ತೊಗೊಂಬಾ ಅಂತ ಹೇಳ್ಯಾರ ಅಂತ ಇಟ್ಟು ಹೇಳಿದಾಗ ಹೆಂಡತಿ ಜೋರು ಕಪಾಳ ಹೊಡೆದ್ಲು ಅಂತ ಗಂಡಗೆ. ಯಾಕೆ ಹೊಡೆದಿರ್ಬೇಕು ಹೇಳ್ರಿ? ಯಾಕೆ ಹೊಡೆದಿರ್ಬೇಕಾಯವ? ಹಾಂ ಹೇಳ್ರಿ ಅದನ್ನು ಚಲೋನೇ ಹೇಳಕತ್ತೀರಿ ನೀವು. 3 ವರ್ಷದಾಗ ಇಟ್ಟು ಬದಲಾವಣೆ ಆಗಿರಿ ನೋಡ್ರಿ ನೀವು. ಇನ್ನೊಂದು 2 ವರ್ಷ ಹಜ್ಜಾರು ಹೇಳಿದ್ರೆ ಪ್ರವಚನಕಾರ ಹುಡ್ಕೋಬೇಡ್ರಿ ನೀವು. ಇವ್ರಿಗೆ 10 ನಿಮಿಷ ಕೊಟ್ಟುಬಿಟ್ರೆ ಮಸ್ತ್ ಹೇಳ್ತಾರೆ ಪ್ರವಚನನ. ನೋಡ್ರಿ ಅವರಿಗೆ ಎಲ್ಲ ತಿಳುವಳಿಕೆ ಬಂದೈತೆ ನಿಮಗೆ. ಅವಾಗ ಹೆಂಡತಿ ಅಂತಾಳ, ಅಲ್ರಿ ಎಷ್ಟು ಹುಚ್ಚದ್ರಿ ನೀವು,
ಸೂಜಿ ಒಯ್ಯಕ್ಕಾಗ್ತದೆ ಏನ್ರಿ ಮ್ಯಾಗ ಹೋಗೋ ಮುಂದೆ ಯಾವುದು ಒಯ್ಯಕ್ಕಾಗೋದಿಲ್ಲ, ಯಾವುದು ಒಯ್ಯಕ್ಕಾಗ್ತದೆ? ಸೂಜಿ ತೊಗೊಂಡು ಮ್ಯಾಗ ಹೋಗೋಕ್ಕಾಗ್ತದೇನು? ಒಂದು ಕೂದಲು ಎಳಿನೂ ಸಹಿತ ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಂಥದ್ದು ಸೂಜಿ ತೊಗೊಂಡು ನಾ ಮ್ಯಾಗ ಬರ್ತೀನಿ ಅಂತ ಗುರುಗಳು ಮಾತು ಕೊಟ್ಟಿರಲ್ಲ. ಯಾವ ಪಾಪದಾಗ ಬಿದ್ದು ಸಾಯ್ತೀರಿ, ಓಡಿ ಹೋಗ್ರಿ, ಅವ್ರ ಪಾದಕ್ಕೆ ಬಿಟ್ಟು ಕೊಟ್ಟು ಬರ್ರಿ, ಅದನ್ನು ಒಯ್ಯಕ್ಕಾಗೋದಿಲ್ಲ ಅಂತ ಅಂದಾಗ ಗಂಡಗೆ ಜ್ಞಾನೋದಯ ಆಯ್ತು. ಓಡಿ ಬಂದು ಯಪ್ಪ ಗುರುವೇ ನನ್ನ ತಪ್ಪಾಗಿತ್ತು, ಕ್ಷಮಾ ಮಾಡ್ರಿಪ್ಪ. ಸೂಜಿ ಹೆಂಗೆ ಮ್ಯಾಗ ಒಯ್ಯಕ್ಕೆ ಬರ್ತದ್ರಿಪ್ಪ? ಇಂಥ ಸಣ್ಣ ಸೂಜಿ ಅಲ್ಲ, ಇದಕ್ಕಿಂತ ಸಣ್ಣದಿದ್ರೂ ಹೋದ ಮೇಲೆ ಎರಡೂ ಕೈ ಹಾತನ್ನು ಖಾಲಿ ಮಾಡ್ಕೊಂಡೇ ಹೋಗ್ಬೇಕೆ ಹೊರತಾಗಿ ಸೂಜಿನೂ ಒಯ್ಯಕ್ಕೆ ಬರೋಂಗಿಲ್ಲ, ಮತ್ತೊಂದು ಒಯ್ಯಕ್ಕೆ ಬರೋಂಗಿಲ್ಲ ಅಂದಾಗ ಗುರುಗಳು ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತೆ, ಒಂದು ಸಣ್ಣ ಸೂಜಿನ ಮ್ಯಾಗ ತರಕ್ಕೆ ಬರೋಂಗಿಲ್ಲ ಅನ್ನೋದು ಗೊತ್ತೈತೋ ಸೌಕಾರ? ಒಂದು 100 ಪಟ್ಟ ಹಾಕ್ಕೊಂಡು 100 ಕೋಟಿ ಐತಂತ ಮನ್ಯಾಗ ಕುಂತಿಯಲ್ಲ, ಇದನ್ನು ತೊಗೊಂಡು ಏನು ಮ್ಯಾಗ ಹೋಗೋವದಿಯೋ? ಇದನ್ನು ಒಂದಿಟ್ಟು ಅನ್ಸು ಮಂದಿಗೆ ಅಂದ್ರೆ ಅವ್ರು ಚಪ್ಪಾಳಿ ಹೊಡೆದವ್ರ ಹತ್ರ ಜೋಳಿಗೆ ಹಾಕ್ಕೊಂಡು ಬರೋರು ಅದೀವಿ ನಾವು ಈ ಸದ್ದ. ಯವ್ವ ಮತ್ತು ನಾಳೆ ಹೆದ್ರು ಬರೋದು ಇಟ್ಬಿಟ್ರಿ ಯವ್ವ, ಮೊದಲ ಮಂದಿಲ್ಲ ಅಂತ ನಾವು ಸಮಸ್ಯೆ ಮಾಡ್ಕೊಂಡು ಕೂತೀವಿ ಇಲ್ಲಿ, ಮತ್ತು ಅಜ್ಜಾರ ಜೋಳಿಗೆ